ಈ ಮಾತು ನಮ್ಮ ಆಂತರಿಕ ಜಗತ್ತನ್ನು ಅರ್ಥಮಾಡಿಕೊಳ್ಳುವ ಒಂದು ಕೀಯಂಟಿದೆ ಅಲ್ವಾ? ಭಾರತೀಯ ಪರಂಪರೆಯಲ್ಲಿ ತ್ರಿಮೂರ್ತಿ ಅನ್ನೋದು ಕೇವಲ ದೇವತೆಗಳಲ್ಲ, ಅದೊಂದು ಶಕ್ತಿಯುತ ಮಾನಸಿಕ ನಕ್ಷೆ. ಹೌದು, ಈ ಮೂರು ದೈವಿಕ ಜೋಡಿಗಳು ಒಬ್ಬ ಜಾಗೃತಗೊಂಡ ಪರಿಪೂರ್ಣ ಮಾನವನನ್ನು ಸಂಕೇತಿಸುತ್ತವೆ. ಸರಿ, ಹಾಗಾದ್ರೆ ಮೊದಲ ತತ್ವದೊಳಗೆ ಇಳಿಯೋಣ. ಅದೇ ಪ್ರೀತಿಯಿಂದ ಮಾರ್ಗದರ್ಶಿಸಲ್ಪಟ್ಟ ಶಕ್ತಿ. ಶಿವ ಅಪಾರವಾದ ಪರಿವರ್ತಕ ಶಕ್ತಿ, ಆದ್ರೆ ಪಾರ್ವತಿ ಆ ಶಕ್ತಿಗೆ ಬೇಕಾದ ಪ್ರೀತಿ ಮತ್ತು ಭಕ್ತಿ. ಇವರ ಮಿಲನ ಒಂದು ಸತ್ಯವನ್ನು ಸಾರುತ್ತೆ. ಪ್ರೀತಿಯಿಲ್ಲದ ಶಕ್ತಿ ಗುರಿಯಿಲ್ಲದ ಬಾಣದಂತೆ. ಆದರೆ ಈ ಸಮತೋಲನ ಮುರಿದುಹೋದಾಗ ಏನಾಗುತ್ತೆ? ಅದಕ್ಕೊಂದು ಕಥೆ ಇದೆ. ಸತಿಯ ಮರಣದ ನಂತರ ಶಿವನ ದುಃಖ ವಿನಾಶಕಾರಿ ಶಕ್ತಿಯಾಗಿ ಬದಲಾಯಿತು. ಆಗ ಶಿವ ಕಾಳಭೈರವನಾದ. ನಿಯಂತ್ರಣವೇ ಇಲ್ಲದ ಕೇವಲ ಕ್ರೋಧದ ಶಕ್ತಿ. ನೋಡಿ, ಈ ಪುರಾಣ ಕೇವಲ ಕಥೆಯಲ್ಲ, ಇದು ನಮ್ಮೊಳಗಿನ ಹೋರಾಟದ ಒಂದು ರೂಪಕ. ಇದರರ್ಥ ಶಕ್ತಿಗೆ ಪ್ರೀತಿಯ ಮಾರ್ಗದರ್ಶನ ಸಿಕ್ಕಾಗ ಮಾತ್ರ ಅದು ನಿಜವಾದ ಪರಿವರ್ತನೆ ಆಗುತ್ತೆ. ಈಗ ಎರಡನೇ ತತ್ವದ ಕಡೆಗೆ ಹೋಗೋಣ. ಬುನಾದಿಯೊಂದಿಗೆ ದೃಷ್ಟಿ. ವಿಷ್ಣು ಬ್ರಹ್ಮಾಂಡದ ಪಾಲಕ, ಯೋಜಕ. ಲಕ್ಷ್ಮಿ ಆ ಯೋಜನೆಗೆ ಬೇಕಾದ ಸಂಪನ್ಮೂಲ. ಯೋಚಿಸಿ, ಎಷ್ಟೇ ದೊಡ್ಡ ಕನಸಿದ್ದರೂ ಅದನ್ನು ನನಸು ಮಾಡಲು ಸಂಪನ್ಮೂಲಗಳು ಬೇಕೇ ಬೇಕು ಅಲ್ವಾ? ನಮ್ಮೊಳಗಿನ ಆಲೋಚನೆಗೆ ಹೊರಗಿನ ಬೆಂಬಲ ಸಿಕ್ಕಾಗ ಮಾತ್ರ ನಿಜವಾದ ಸಾಮರಸ್ಯ ಸಾಧ್ಯ. ಇದು ನಮ್ಮನ್ನ ಮೂರನೇ ತತ್ವಕ್ಕೆ ಕರೆದೊಯ್ಯುತ್ತೆ, ಜ್ಞಾನದೊಂದಿಗೆ ಸೃಷ್ಟಿ. ಬ್ರಹ್ಮ ಸೃಷ್ಟಿಯ ದೇವರು, ಆದ್ರೆ ಆ ಸೃಷ್ಟಿಗೆ ಬೇಕಾದ ಜ್ಞಾನ ಮತ್ತು ಒಳನೋಟ ಬರೋದು ಸರಸ್ವತಿಯಿಂದ. ಜ್ಞಾನ ಇಲ್ಲದೆ ಮಾಡುವ ಸೃಷ್ಟಿ ಅದು ಕೇವಲ ಗದ್ದಲ ಅಷ್ಟೇ. ಸರಸ್ವತಿಯ ವಿವೇಕ ಕೇವಲ ಕೌಶಲ್ಯವನ್ನು ಉದ್ದೇಶಪೂರ್ಣವಾದ ಸಮಗ್ರವಾದ ಕ್ರಿಯೆಯನ್ನಾಗಿ ಮಾಡುತ್ತೆ. ಹಾಗಾದ್ರೆ ಈ ಮೂರು ತತ್ವಗಳು ನಮ್ಮೊಳಗೆ ಹೇಗೆ ಒಂದಾಗುತ್ತವೆ ನೋಡೋಣ. ಈ ಮೂರು ಶಕ್ತಿಗಳು ಅಂದರೆ ಪ್ರೀತಿ, ಸಂಪನ್ಮೂಲ ಮತ್ತು ಜ್ಞಾನ, ಇವು ಒಂದಕ್ಕೊಂದು ಪೂರಕ. ಈ ಶಕ್ತಿಗಳೆಲ್ಲ ಒಂದಾದಾಗ ಅಸ್ತಿತ್ವ ಸ್ಥಿತಿ ಅಥವಾ ಒಂದು ಪರಿಪೂರ್ಣ ಸ್ಥಿತಿ ಮೂಡುತ್ತೆ.